ಹಾಯ್ ಫ್ರೆಂಡ್ಸ್, ಅಮೃತಧಾರೆ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಮೃತಧಾರೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಮಲ್ಲಿ ಹತ್ರ ನೀವು ನೆಕ್ಸ್ಟ್ ಗುಡ್ ನ್ಯೂಸ್ ಕೊಡಬೇಕು ಮಲ್ಲಿ. ನೀವು ಮತ್ತು ಜಯದೇವ್ ಇಬ್ಬರೂ ಒಳ್ಳೆ ನ್ಯೂಸ್ನ ಕೊಡ್ತೀರಾ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಭೂಮಿಕಾ ಹೇಳ್ತಾ ಇರ್ತಾಳೆ. ಅಯ್ಯೋ ಅಕ್ಕ, ಅದೆಲ್ಲ ಏನಕ್ಕೆ, ನನ್ನ ಜೀವನದಲ್ಲಿ ಅದೆಲ್ಲ ನಡೀದಿರೋ ಮಾತು ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ ಆ ಥರ ಯಾಕೆ ನಿರಾಶೆ ಪಡ್ತೀಯ ನೀನು, ಆಗೇನೋ ಕಹಿ ಘಟನೆ ನಡೆದೋಯ್ತು, ಇವಾಗ ನೀನು ಅದನ್ನೆಲ್ಲ ಮರ್ತುಬಿಡು. ಇನ್ಮೇಲೆ ನೀವು ಹೊಸ ಲೈಫ್ ಸ್ಟಾರ್ಟ್ ಮಾಡಬೇಕು, ಇನ್ಮೇಲೆ ನೀವು ಹೊಸ ನ್ಯೂಸ್ನ ಕೊಡಬೇಕು ಮಲ್ಲಿ ಅಂತ ಹೇಳ್ತಾ ಇರ್ತಾರೆ. ಆದರೆ ಮಲ್ಲಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಅವಳ ಮನಸ್ಸಲ್ಲಿ ಕೊರಿತಾ ಇರುತ್ತೆ, ನಾನೆಲ್ಲಿ ಹೊಸ ನ್ಯೂಸ್ನ ಕೊಡಲಿ, ಅವರು ಜಿಯನ್ ಜೊತೆ ಆ ಥರ ಇದ್ದಾರೆ ಅಂತ ಅಕ್ಕನ ಹತ್ರ ಯಾವ ಥರ ಹೇಳೋದು ನಾನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಮಲ್ಲಿ, ಏನು ಯೋಚನೆ ಮಾಡ್ತಾ ಇದೆಯಾ ನೀನು ಅಂತ ಭೂಮಿಕಾ ಕೇಳ್ತಾ ಇರ್ತಾಳೆ. ಏನೂ ಇಲ್ಲ ಅಕ್ಕ, ನೀವೀಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ, ನೀವು ಖುಷಿಯಾಗಿರಬೇಕು ಅಷ್ಟೇ. ನಿಮ್ಮ ಸೇವೆ ಮಾಡ್ತೀನಿ ನಾನು, ನೀವು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರಿ ನಾನು ಸರಿಯಾಗಿದ್ದಾಗ, ನಾನು ಅದೇ ಥರ ನಿಮ್ಮನ್ನ ಪುಟ್ಟು ಮಗುದು ನೋಡ್ಕೊಂಡಂಗೆ ನೋಡ್ಕೊಬೇಕು. ನೀವು ನನ್ನ ಯಾವ ಥರ ನೋಡಿಕೊಂಡ್ರು ಅದೇ ಥರ ನಾನು ನೋಡ್ಕೊತೀನಿ. ನಿಮ್ಮ ಮಗು ಈ ಭೂಮಿಗೆ ಬರಲಿ, ಆ ಮಗುನಲ್ಲೇ ನಾನು ನನ್ನ ಮಗುನ ನೋಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮಲ್ಲಿ, ಆ ಥರ ಅಂದರೆ ಹೇಗೆ, ನೀನು ನಿನ್ನ ಮಗುನ ಮಾಡ್ಕೋಬೇಕು. ನೀನು ಮತ್ತು ಜಯದೇವ್ ಏನಾದರೂ ಕಿತ್ತಾಡ್ಕೊಂಡಿದ್ದೀರಾ, ಏನಾದರೂ ಸಮಸ್ಯೆ ಇದೆಯಾ ನಿಮ್ಮ ಮಧ್ಯೆ, ನಾನು ಜಯದೇವ್ ಹತ್ರ ಮಾತಾಡಲಾ ಅಂತ ಕೇಳ್ತಾ ಇರ್ತಾರೆ. ಅವಾಗ ಬೇಡಕ್ಕ, ಆ ಥರ ಎಲ್ಲ ಏನಿಲ್ಲ, ನಾವಿಬ್ಬರು ಚೆನ್ನಾಗೇ ಇದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಆದರೆ ಅವಳು ಫೇಸ್ನ ನೋಡಿ ಭೂಮಿಕಂಗೆ ಇಲ್ಲ, ಇವಳ ಮನಸ್ಸಲ್ಲಿ ಏನೋ ಇದೆ, ನಾನು ಅದನ್ನು ತಿಳ್ಕೊಬೇಕು ಆದಷ್ಟು ಬೇಗ ಅಂತ ಭೂಮಿಕಾ ಅನ್ಕೊತಾ ಇರ್ತಾಳೆ. ಕುಂತಲ ಮತ್ತು ಅವ್ರ ಅಣ್ಣ ಇಬ್ಬರೂ ಮಾತಾಡ್ಕೊತಾ ಇರ್ತಾರೆ. ಸಿಸ್ಟರ್ ನೋಡು, ಈ ಮಲ್ಲಿ ಮತ್ತೆ ಮನೆಗೆ ವಾಪಸ್ ಬಂದಿದ್ದಾಳೆ. ಇವಾಗ ಅವಳು ಈ ಭೂಮಿಕನ ಹಿಂದೆ ಯಾವಾಗಲೂ ಓಡಾಡ್ತಾ ಇರ್ತಾಳೆ, ಅಕ್ಕ 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 ಅಂದ್ಕೊಂಡು. ಅದನ್ನ ಬೇರೆ ನೋಡಬೇಕು, ಎಂಥ ಪದ್ಧತಿ ನಮಗೆ. ನೀನೇನೋ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಸಿಸ್ಟರ್, ಅದು ಯಾವಾಗ ನೀನು ಎಕ್ಸಿಕ್ಯೂಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಒಳ್ಳೆ ಟೈಮ್ಗೋಸ್ಕರ ಕಾಯ್ತಾ ಇದ್ದೀನಿ ಅಣ್ಣ, ಇಷ್ಟರಲ್ಲೇ ಅದಕ್ಕೊಂದು ಮುಹೂರ್ತ ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆದಷ್ಟು ನೀನು ತುಂಬ ಹುಷಾರಾಗಿರು ಸಿಸ್ಟರ್, ಯಾಕಂದರೆ ಈ ಬುರ್ನಾಸು ಭೂಮಿಕಾ ತುಂಬ ಬುದ್ಧಿವಂತೆ. ನಿನಗೆ ಯಾವ್ದಾದ್ರು ಸಣ್ಣ ವಿಷಯ ಗೊತ್ತಾದರೂ ಸಾಕು, ಅವಳು ಅದನ್ನು ಫುಲ್ಲು ಈ ಇಲಿ ಬಿಲ ತೋಡಿ ತೆಗ್ಕೊಂಬರುತ್ತಲ್ಲ, ಆ ಥರ ಜಿಗ್ನ ಹಿಡ್ಕೊಂಡಂಗೆ ಇಟ್ಕೊಂಡ್ಬಿಡ್ತಾಳೆ. ಅವಳು ಅದನ್ನು ಅಷ್ಟು ಈಸಿಲಿ ಅವಳ ಹತ್ರ ತಪ್ಪಿಸ್ಕೊಳೋದಕ್ಕಾಗೋದಿಲ್ಲ. ಈಗ ಆ ನೆಕ್ಲೆಸ್ ವಿಷಯದಲ್ಲೇ ನೀನು ನೋಡುತ್ತೀಯಲ್ಲ, ಈಗ ಅದ್ರೊಳಗಡೆ ಇರೋ ಆ ವಾಯ್ಸ್ ಬಡ್ ಯಾರ್ದು ಅಂತ ಕೇಳ್ತಾ ಇದ್ದಾಳೆ. ಅದು ಆಗಿ ಎಷ್ಟೊಂದು ದಿನ ಆಗೋಯ್ತು, ಆದರೆ ಇವಾಗಲೂ ಬಂದು ನಿನ್ನ ಕ್ವಶನ್ ಮಾಡ್ತಾಳೆ ಅಂದರೆ ಅವಳ ಬಗ್ಗೆ ನೀನು ತುಂಬ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡ, ತುಂಬ ಹುಷಾರಾಗಿರು ಸಿಸ್ಟರ್ ಅಂತ ಹೇಳ್ತಾ ಇರ್ತಾನೆ. ಇದೇ ಒಂದು ರೂಮಿಗೆ ಬರ್ತಾನೆ. ರೂಮಿಗೆ ಬಂದಾಗ ಮಲ್ಲಿ ಇರೋದನ್ನ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು, ಇವಳು ಮತ್ತೆ ವಕ್ರಿಸ್ಕೊಂಡಿದ್ದಾಳಲ್ಲ, ಇಷ್ಟು ದಿನ ನನ್ನ ದಿಯಾ ಜೊತೆಗೆ ನಾನು ಎಷ್ಟು ಫ್ರೀಯಾಗಿ ಖುಷಿಯಾಗಿದ್ದೆ, ಇವಾಗ ಇವಳು ಬೇರೆ ಬಂದವಳೆ, ಹೇಗಪ್ಪ ಮ್ಯಾನೇಜ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಏನ್ರಿ ಇವಾಗ ಬಂದ್ರ ಅಂತ ಕೇಳ್ತಾ ಇರ್ತಾರೆ. ಹೌದು ಮಲ್ಲಿ, ನಿನಗೆ ಗೊತ್ತಲ್ಲ, ನನಗೆ ಸ್ವಲ್ಪ ತುಂಬ ಕೆಲಸ ಇರುತ್ತೆ, ಎಲ್ಲ ಕೆಲಸ ಮುಗಿಸ್ಕೊಂಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾನೆ. ಸರಿ, ನೀವು ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ಊಟಕ್ಕೆ ಬಡಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಮಲ್ಲಿ, ನಂದು ಊಟ ಆಯಿತು, ನಿಂದು ಊಟ ಆಗಿಲ್ವಾ ಅಂತ ಕೇಳ್ತಾ ಇರ್ತಾನೆ. ಅವ್ನು ನಡ್ಕೊಳ್ತಾ ಇರೋ ರೀತಿನ ನೋಡ್ಬಿಟ್ಟು ಅವಳಿಗೆ ಅವನ ದಿಯಾ ಜೊತೆ ಇದ್ದಿದ್ದ ಘಟನೆಯೇ ಜ್ಞಾಪನ ಆಗ್ತಾ ಇರುತ್ತೆ. ಅದನ್ನು ನೆನ್ಪು ಮಾಡಿಕೊಂಡು ಕೋಪ ಬರ್ತಾ ಇರುತ್ತೆ, ಆದ್ರೂ ನಗ್ತಾನೆ ಮಾತಾಡ್ತಾ ಇರ್ತಾಳೆ. ಇವಾಗ ಮನಸ್ಸಲ್ಲಿರೋ ಕೋಪನ ಭೂಮಿಕನ ಹತ್ರ ಶೇರ್ ಮಾಡ್ಕೊತಾಳ. ಅವನು ಮತ್ತೆ ದಿಯಾ ಸವಾಸ ಮಾಡ್ತಾ ಇರೋ ವಿಷಯನ ಭೂಮಿಕನ ಹತ್ರ ಹೇಳಿ ಗೌತಮ್ ಕೈಯಲ್ಲಿ ಕ್ಲಾಸ್ ತಗೊಳ್ಳೋ ರೀತಿ ಮಾಡ್ತಾಳ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇದು ನಾಳೆಯ ಸಂಚಿಕೆಯ ಸಣ್ಣ ಝಲಕ್ಕು. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಜಯದೇವ್ ರಾಜೇಂದ್ರ ಭೂಪತಿ ಜೊತೆ ಸೇರಿಕೊಂಡು ಗೌತಮ್ ತಂಗಿನ ಸಾಯಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾನೆ. ಈ ಥರ ಅವನು ವಾರ್ನ್ ಮಾಡಿರ್ತಾನೆ, ನೀನು ತುಂಬ ಹುಷಾರಾಗಿರು, ನೀನು ಒಂಚೂರು ಯಾಮಾರಿದ್ರೂ ಅವಳು ಪ್ರಾಣ ತೆಗಿಯೋದಕ್ಕೆ ಹೋಗಿ ಏನಾದರೂ ಸಮಸ್ಯೆ ಆಯಿತು ಅಂದರೆ ನಿಮ್ಮ ಅಣ್ಣ ನಿನ್ನ ಮೇಲೆ ಡೌಟ್ ಪಡ್ತಾನೆ, ಆಮೇಲೆ ನಿನ್ನ ಬುಡಕ್ಕೇ ಬೆಂಕಿ ಬೀಳುತ್ತೆ. ಇದರಲ್ಲಿ ತುಂಬ ಹುಷಾರಾಗಿರಬೇಕು, ನೀನು ಸ್ವಲ್ಪ ಹುಷಾರು ಯಾಮಾರಿದ್ರೂ ಎಲ್ಲ ನಿನಗೆ ತಳ್ಕೊಂಬಳಕಾಗ್ಬಿಡುತ್ತೆ, ನಿಮ್ಮ ಮನೆಯಿಂದ ಆಚೆ ಬೀಳಬೇಕಾಗತ್ತೆ, ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತಾ ಇರ್ತಾನೆ. ಹೌದು ಅಂಕಲ್, ನಾನು ಅದ್ರ ಬಗ್ಗೆಲ್ಲ ತುಂಬ ಸೇಫ್ಟಿ ಪ್ರಿಕಾಷನ್ಸ್ನೇ ತೊಗೊಂಡೇ ಎಕ್ಸಿಕ್ಯೂಟ್ ಮಾಡ್ತೀನಿ. ನಾನು ಎಷ್ಟು ರೀತಿಯಲ್ಲಿ ಸ್ಮೂತಾಗಿ ಕೆಲಸ ಮುಗಿಸ್ತೀನಿ, ನೋಡ್ತಾ ಇರಿ ನೀವೇನೇ ಅಂತ ಹೇಳ್ತಾ ಇರ್ತಾನೆ. ನೀನು ಏನೂ ಆಗದೇನೆ ಎಲ್ಲ ಮಾಡಿದ್ರೆ ತುಂಬ ಒಳ್ಳೆಯದೇನೆ. ಏನೇ ಹೇಳು, ನಿಮ್ಮ ಅಣ್ಣ ಯಾವಾಗ್ಲೂ ದುಃಖದಲ್ಲಿರಬೇಕು, ಅವನಿಗೆ ದುಃಖದಲ್ಲಿದ್ದರೆ ನನಗೆ ಅವಾಗ ಖುಷಿ ಆಗುತ್ತೆ. ಅವನ್ನ ತುಂಬ ಪ್ರೀತಿ ಮಾಡೋರನ್ನ ಕಳ್ಕೊಂಡ್ರೆ ಏನಾಗುತ್ತೆ ಅನ್ನೋದನ್ನು ಅವನಿಗೆ ಅರ್ಥ ಮಾಡಿಸ್ಬೇಕು. ನಾನು
ನನ್ನ ಮನೆಯವ್ರನ್ನ ಕಳ್ಕೊಂಡಾಗ ನನಗೆ ಎಷ್ಟು ನೋವಾಯಿತು, ಆ ನೋವಿನ ಬೆಲೆ ಏನು ಅಂತ ಅವ್ನಿಗೂ ಅರ್ಥ ಆಗಬೇಕು, ಆವಾಗಲೇ ನನಗೆ ಸಮಾಧಾನ ಆಗೋದು ಅಂತ ಹೇಳ್ತಾ ಇರ್ತಾನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.